ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬೈ ಎಲೆಕ್ಷನ್ನ ಕಾವು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಎಲ್ಲರ ಗಮನ ಸೆಳೀತಾ ಇರುವಂತಹ ಕ್ಷೇತ್ರ ಅಂದ್ರೆ ಅದು ಬೊಂಬೆ ನಾಡು ಚನ್ನಪಟ್ಟಣ. ರೀಡು ರೀತಿ ತಪ್ಪಿಸಿಕೊಳ್ಳಲು ಆಗಲ್ಲ. ಎಚ್ಡಿಕೆ ದಾಖಲೆಯ ಬಾಂಬ್. ಸಿಎಂ ವಿರುದ್ಧ ದಾಖಲೆಯ ಅಸ್ತ್ರ. ಟ್ಯೂಬ್ಲೆಟ್ ಮಾಡೆಲ್ ಫೈಟ್ ಸುಳಿವು. ಸಿಎಂ ಪತ್ನಿ ಜಮೀನು ಅರಿಶಿನ ಕುಂಕುಮದ್ದ ಅಂಥೇಳಿ ಎಚ್ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಎಚ್ಡಿಕೆ ವರ್ಷದ ದಾಖಲೆಯ ಅಸಲಿ ಕಹಾನಿ ಏನು, ಯಾವಾಗ ಬಿಡುಗಡೆ? ಮೂಡಾ ಹಗರಣ ವಿಚಾರದಲ್ಲಿ 3 ದಿನದಿಂದ ಎಚ್ಡಿಕೆ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಈ ಸೈಟ್ನ ಫೈಟ್ ಇದೆಯಲ್ಲ, ಅದು ಹೊಸ ಸಂಕಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಮೂಡಾದಲ್ಲಿ ಸಿಎಂ ಪತ್ನಿಯವರಿಗೆ ಸೈಟು ಹಂಚಿಕೆಯ ವಿಚಾರ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದರಲ್ಲಿ ಅಕ್ರಮ ಆಗಿದೆ, ಗೋಲ್ಮಾಲ್ ಆಗಿದೆ ಅಂಥೇಳಿ ವಿಪಕ್ಷಗಳು ಆರೋಪಿಸ್ತಾ ಇದೆ. CBIಗೆ ಕೊಡಬೇಕು ಅಂಥೇಳಿ ಆಗ್ರಹಿಸ್ತಾ ಇದೆ. ಇದರ ನಡುವೆ ಎಚ್ಡಿ ಕುಮಾರಸ್ವಾಮಿ ಅವರು ನಿರಂತರವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. GTD ಹೇಳೋದಕ್ಕೆ ಹೇಳಿ ಅಂಥೇಳಿ ಎಚ್ಡಿಕೆಗೆ ಟಾಂಗ್ ಕೊಟ್ಟಿದ್ರು ಸಿದ್ದರಾಮಯ್ಯ. ಈಗ ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಹಠಕ್ಕೆ ಬಿದ್ದಿದ್ದಾರೆ ಎಚ್ಡಿಕೆ. ವರ್ಷದ ಹಿಂದೆಯೇ ನನಗೆ ದಾಖಲೆ ಸಿಕ್ಕಿತ್ತು ಅಂಥೇಳಿ ಅಸಲಿ ಆಟವನ್ನು ಶುರು ಮಾಡಿದ್ದಾರೆ ದಳಪತಿ. ಎಚ್ಡಿಕೆ ಬಳಿ ಇರುವಂತಹ ದಾಖಲೆ ಏನು, ಸುಮ್ಮನೆ ಬುಸುಗುಡ್ತಾ ಇದ್ದಾರಾ ಹೇಗೆ ಅನ್ನುವಂತಹ ಪ್ರಶ್ನೆ. ವಾರದ ಬಳಿಕ ಮೂಡಾ ವಿಚಾರದಲ್ಲಿ ಎಚ್ಡಿಕೆಯಿಂದ ದಾಖಲೆಯ ಅಸ್ತ್ರ ಪ್ರಯೋಗವಾಗುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆ. ಇವೆಲ್ಲವೂ ಕೂಡ ಈ ಸೈಟು ಹಂಚಿಕೆಯ ವಿಚಾರದಲ್ಲಿ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆ. ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಡ್ತಾ ಇರುವಂಥದ್ದು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮೂಡಾದವ್ರು ತಪ್ಪು ಮಾಡ್ಕೊಂಡು ಕಾರದ ನಮಗೆ ಸೈಟ್ ಕೊಟ್ಟವ್ರೆ. ರೆಡ್ ಕಾರ್ಪೆಟ್ ಹಾಕಿ ಮೂಡಾದಿಂದ ಅವರ ಜಲದರ್ಶಿನಿವರೆಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರೆಸ್ಕೊಂಡು ಮೂಡಾ ಅಧಿಕಾರಿಗಳು ಪಾಪ 14 ಸೈಟ್ ಕೊಟ್ಟಿದ್ದಾರೆ. ಏನು ಹಗರಣವೇ ತಪ್ಪೇ ಮಾಡಿಲ್ವಂತೆ. ಇದರಲ್ಲಿ ಸಿದ್ದರಾಮಯ್ಯನವರು ಅವರ ಮಗ ಅವರ ಅನುಮತಿ ಇರಲಾರದೆ ಮಾಡಿರುವಂಥ ಬಹುದೊಡ್ಡ ಹಗರಣ ಇದು. ನೀವೇನೂ ಮಾಡಿಲ್ಲ ಅಂದರೆ DC ವರ್ಗಾವಣೆ ಯಾಕೆ ಮಾಡಿದ್ರಿ ತರಾತುರಿಯಲ್ಲಿ? ಹಾಗಾಗಿ ಇದನ್ನು CBI ತನಿಖೆಗೆ ಒಪ್ಪಿಸ್ಬೇಕು. ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಗಮನಕ್ಕೆ ಇದ್ದೇ ಆಗಿರುವಂಥ ಒಂದು ಬಹುದೊಡ್ಡ ಹಗರಣ. ನನಗನ್ಸುತ್ತೆ ಸಿದ್ದರಾಮಯ್ಯನವ್ರನ್ನ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿನಲ್ಲಿ ಮಿಕ್ಕವರೆಲ್ಲ ಬಚಾವಾಗುವ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೇನೋ. ಏಕೆಂದರೆ ಮುಖ್ಯಮಂತ್ರಿಗಳೇ ಉತ್ತರ ಕೊಡ್ತಿದ್ದಾರೆ ಡೈಲಿ. ಸೊ ಇವರೆಲ್ಲ ಮುಖ್ಯಮಂತ್ರಿಗಳು ನಮ್ಮನ್ನು ಸೇವ್ ಮಾಡೇ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಮಾಡ್ತಾ ಇರುವಂಥ ಹುನ್ನಾರವೇನೋ ಅಂತ